ದಯಮಾಡಿ ನೆಕ್ಸ್ಟ್ ಡೇನ್ ಬ್ರೀಡ್ ರೆಡಿ ಆಗಿರ್ಬೇಕು. ಗ್ರೇಡೇನ್ ಅಡಾಟು ಪಪ್ಪಿ ಮೇಲ್ ಫಿಮೇಲ್ ಎಲ್ಲ ರೆಡಿ ಇರಬೇಕು. ಇದೀಗ ಬೆಲ್ಜಿಯಂ ಮೆಲಾನೈಸ್ ಪ್ರದರ್ಶನಗೊಳ್ಳುತ್ತಿದೆ. ನಂತರ ಗ್ರೇಟ್ 10 ತಳಿಯ ಶ್ವಾನಗಳು ದಯವಿಟ್ಟು ಸಿದ್ಧತೆಗೊಳ್ಬೇಕು. ತದನಂತರ ಕ್ಯಾರವನ್ ಹೌಂಡ್ ಗ್ರೇಟ್ 10 ಕ್ಯಾರವನ್ ಹೌಂಡ್ ಮುದೋಳ್ ಹೌಂಡ್ ಕಾಣಿಸ್ತಾ ಇದೆಯಾ? ತಮ್ಮ ಕೂತ್ಕೊಳ್ಳೋ. ಇಲ್ಲೇ ಬೆಟ್ಟಕ್ಕೆ ಹೋಗಿ ಇಲ್ಲಿ ಬಂದು ಏನು ಅವಾಗಿದ್ದ ಸಮಸ್ಯೆ ಇಲ್ಲಿ ನಾಯಿ ಸಹ ನಡೀತಾ ಇರ್ತಲ್ಲ ಹಿಂದಿಗೆ ಬರೋ ಸ್ವಲ್ಪ ಇಲ್ಲಿಗೆ ಬರ್ತೀನಿ ನೋಡ್ತಾ ಇದ್ದೆ ಈಗ ಬಂದ ಎಲ್ಲಿದೆಯಾ ಮೈಸೂರಾ ರಿಸೀವ್ ಮಾಡಿ ಯಾಕೋ ಶ್ವಾನಗಳ ಪ್ರದರ್ಶನ ಮಾಡಿದಂತವರು ಬಂದು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಸರ್ಟಿಫಿಕೇಟ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸರ್ಟಿಫಿಕೇಟ್ ಜೊತೆಗೆ ಮೆಡಲ್ಸ್ ಗಳನ್ನು ಸಹ ಕಲೆಕ್ಟ್ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತಿದ್ದೇವೆ. ಶ್ವಾನ ಪ್ರದರ್ಶನವನ್ನ ಈಗಾಗಲೇ ಮಾಡಿದಂತವರು ಯಾರು ಸರ್ಟಿಫಿಕೇಟ್ ಹಾಗೂ ಮೆಡಲ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಬಂದು ವೇದಿಕೆಯ ಮುಂಭಾಗ ಕಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ಜಿಯಂ ಮೆನಾಲಿಸ್ ಶ್ವಾನಗಳ ಪ್ರದರ್ಶನ ನಡೀತಾ ಇದೆ. ಇದರ ಮೂಲ ಬೆಲ್ಜಿಯಂನ ತಳಿಯಾಗಿದೆ. ಅಮೆರಿಕನ್ ಕೆನಲ್ ಕ್ಲಬ್ ಈ ಪ್ರಭೇದವನ್ನ ಗುರುತಿಸುತ್ತೆ. ಬರುತ್ತೆ ನೋಡಿದ್ದ ನೋಡಪ್ಪ. ಈ ಬೆಲ್ಜಿಯಂ ಮನಾಲಿಸ್ ತಳಿಯ ಶ್ವಾನಗಳು ಕೂಡ 19ನೇ ಶತಮಾನದಿಂದ ಕಂಡು ಬರುತ್ತೆ. ಇವುಗಳನ್ನ ಒಡನಾಡಿ ಶ್ವಾನ, ಕಾವಲು ಶ್ವಾನ, ಮಾರ್ಗದರ್ಶಿ ಶ್ವಾನ, ಸಹಾಯಿ ಶ್ವಾನ ಈ ರೀತಿಯಾಗಿ ಇದನ್ನ ಕರೆಯಲಾಗುತ್ತೆ. 21ನೇ ಶತಮಾನದಲ್ಲಿ ಬೆಲ್ಜಿಯಂ ಮನಾಲಿಸ್ ತಳಿಯ ಶ್ವಾನಗಳನ್ನ ಸಶಸ್ತ್ರ ಪಡೆಗಳಲ್ಲಿ ಇದನ್ನ ಬಳಸಿಕೊಳ್ಳಲಾಗುತ್ತೆ. ಬೆಲ್ಜಿಯಂ ಮನಾಲಿಸ್ ಶ್ವಾನಗಳ ಪ್ರದರ್ಶನ ನಡೀತಾ ಇದೆ. ಈ ಶ್ವಾನಗಳನ್ನ 21ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ಹಲವಾರು ಸಶಸ್ತ್ರ ಪಡೆಗಳು ಬಳಸಿಕೊಳ್ಳುತ್ತೆ. ಬೆಲ್ಜಿಯಂ ನಾಯಿ ನೋಡೋದು ಚೆನ್ನಾಗಿದೆ. ಬೆಲ್ಜಿಯಂದು ಚೆನ್ನಾಗಿದೆ ನೋಡೋಲ್ಲ. ಬೆಲ್ಜಿಯಂದು ಚೆನ್ನಾಗಿದೆ ನೋಡು. ನರಿ ಇದ್ದಂಗೆ ಇದೆ. ಗ್ರೇಡೇನ್ ಆದ ನಂತರ ಕ್ಯಾರವನ್ ಹೌಂಡ್ ಬರ್ತದೆ ನೋಡಿ. ಈಗ ಕ್ಯಾರವನ್ ಇದರ ನಂತರ ಗ್ರೇಟ್ 10 ನಂತರ ಕ್ಯಾರವನ್ ಹೌಂಡ್.
ದಯವಿಟ್ಟು ಯಾರ್ಯಾರು ಸರ್ಟಿಫಿಕೇಟ್ ಪಡೆದೇ ವಾಪಸ್ ಹೋಗಿದ್ದೀರೋ ದಯವಿಟ್ಟು ಅವರು ಬಂದು ತಮ್ಮ ಸರ್ಟಿಫಿಕೇಟು ಮೆಡಲ್ಸ್ ಮತ್ತೆ ಮೂಮೆಂಟು ಸೋಲಲ್ಲಿ ಅಥವಾ ಗೆಲುವಿರಲಿ ಪಾರ್ಟಿಸಿಪೇಟ್ ಮಾಡಿದ ಪ್ರತಿಯೊಂದು ಶ್ವಾನಗಳಿಗೂ ಕೂಡ ಸರ್ಟಿಫಿಕೇಟ್ ಮೂಮೆಂಟು ಮತ್ತೆ ಮೆಡಲ್ಸ್ ಇರುತ್ತದೆ. ದಯವಿಟ್ಟು ಸ್ವೀಕರಿಸಬೇಕು. ಬಹುಮಾನವನ್ನ ಪಡೆದಂತಹ ಶ್ವಾನಗಳು ಫೈನಲ್ ರೌಂಡ್ ಲೈನಪ್ ವರೆಗೂ ಕೂಡ ಇಲ್ಲಿ ಕಾಯ್ದಿರಿಸ್ಕೋಬೇಕು. ಈಗ ಪ್ರದರ್ಶನ ನೀಡುತ್ತಿರುವಂತಹ ಶ್ವಾನಗಳು ಬೆಲ್ಜಿಯಂ ಮೆಲಾನೆಸ್ ಸಿದ್ಧತೆಗಾಗಿ ಗ್ರೇಟ್ 10. ಎಷ್ಟು ಹುಮ್ಮಸ್ಸಿಂದ ತೀರ್ಪುಗಾರರು ಸಹ ಪ್ರಾಣಿಗಳ ಜೊತೆ ಇಷ್ಟು ಉತ್ಸಾಹದಿಂದ ಬೆಳಗ್ಗೆಯಿಂದ ಒಂದೇ ಸಮನೆ ಒಂದೇ ನಿಲುವಿನಲ್ಲಿ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹ ಕೊಡೋಣ. ಯಾಕಂದ್ರೆ ಬೆಳಗ್ಗೆಯಿಂದ ನೀವು ಅವರು ಕೂತಿರೋದೇ ನೋಡಿದ್ವಾ ನಾವು ನಿಂತ್ಕೊಂಡೆ ಎಷ್ಟು ಅಚ್ಚುಕಟ್ಟಾಗಿ ತಮ್ಮ ಜವಾಬ್ದಾರಿಯನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ನಾವು ಕಣ್ಮುಂದೆನೆ ಕೂಡ ನೋಡ್ತಾ ಇದ್ದೀವಿ. ಶ್ರೀಯುತ ಮೋಹನ್ ರವರನ್ನ ಬಹಳ ಉತ್ಸಾಹಿಯಾಗಿ ಶ್ವಾನ ಪ್ರಿಯರಾಗಿ ಒಂದು ಪ್ರಾಣಿಗಳ ಮೇಲಿನ ಪ್ರೀತಿಯನ್ನ ಕಾಳಜಿಯನ್ನ ಎಷ್ಟು ಅದ್ಭುತವಾಗಿ ವ್ಯಕ್ತಪಡಿಸ್ತಾ ಅವರು ಪ್ರತಿಯೊಂದನ್ನು ಸ್ಪರ್ಶ ಮಾಡುತ್ತಾ ಅವುಗಳೊಂದಿಗೆ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಾ ಅವರ ತೀರ್ಪನ್ನು ಕೊಡ್ತಾ ಇರುವುದು ಒಂದು ಸೋಜಿಗ. ಅವ್ರಿಗೆ ನಮ್ಮ ಮಂಡ್ಯದ ಪರವಾಗಿ ಧನ್ಯವಾದಗಳನ್ನ ಜೋರಾದ ಚಪ್ಪಾಳೆಯೊಂದಿಗೆ ತಿಳಿಸೋಣ. ಯಾಕೆ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದೀರಾ? ಜೋರಾಗಿ ಚಪ್ಪಾಳೆ ಹಾಕಿ. ಅವರು ತಮಿಳುನಾಡು ಊಟಿಯಿಂದ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಗೆ ಬಂದಿದ್ದಾರೆ ತೀರ್ಪು ಕೊಡ್ಲಿಕ್ಕೆ. ಅವ್ರಿಗೆ ನಾವೆಲ್ಲರೂ ಹೊಂದಿಸ್ಬೇಕಲ್ವಾ? ಪ್ರಪಂಚದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಗಮನಿಸ್ತಿರುವ ಹಾಗೆ ಕೆಲವೊಂದು ಪ್ರಾಣಿಗಳ ಮೇಲೆ ವಿಜ್ಞಾನಿಗಳು ಒಂದು ಅವರ ಭಾವನಾತ್ಮಕ ಅವ್ರು ಹೇಗೆ ಪ್ರತಿಕ್ರಿಯಿಸ್ತವೆ, ತಮ್ಮ ಆತಂಕ, ಭಯ, ದುಃಖ, ಸಂತೋಷವನ್ನ ಅನ್ನೋದನ್ನ ಕಂಡುಹಿಡಿದಿದ್ದಾರೆ.